ಉದ್ಯಮಿ, ಬಿಸ್ನೆಸ್ಮ್ಯಾನ್ ಆಗಿದ್ದಾನೆ. ಹಲವಾರು ಕಟ್ಟಡಗಳು ಮಾಡಿದ್ದಾರೆ. ಒಂದು 400-500 ಕಟ್ಟಡ, ಒಂದು 3ನೇ ಕಟ್ಟಡ ಶುಭವಾಗಿ ಆ ತಾಯಿ ಅವ್ನಿಗೆ ಯಾವಾಗಲೂ ಹರಿಸ್ಲಿ. ಈ ಥರದ್ದು ಏನು 3 ಆಗಿದೆ ಅದು 30 ಕಟ್ಟಡ ಅವ್ರ ಕೈಯಿಂದ ಆಗಲಿ ಅಂತ ಶುಭ ಕೋರ್ತೀವಿ. ಹೊಸೂರು ಮಾರಮ್ಮ ದೇವಸ್ಥಾನದ ಬಳಿ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ SR ಫಂಕ್ಷನ್ ಹಾಲ್ನ ಇವತ್ತು ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನಾನು ಮತ್ತು ನಮ್ಮ ಹುಣಸೂರು ತಾಲೂಕಿನ ಮಾಜಿ ಶಾಸಕರು, ಭಾಳ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಮಂಜುನಾಥ್ ಅವರ ಸಹಯೋಗದೊಂದಿಗೆ ಜೊತೆಗೆ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಆ ಹೊಸೂರು ಮಾರಮ್ಮ ತಾಯಿ ಎಲ್ಲ ರೀತಿಯ ಆಶೀರ್ವಾದವನ್ನು ಬೀರೇಶ್ ಮತ್ತು ಅವರ ಸಹೋದರರಾಗಿರ್ತಕ್ಕಂಥ ಅಪ್ಪಾಜಿ ಮತ್ತು ಅವರ ತಂದೆಯವರಾದಂಥ ಸ್ವಾಮಿಗೌಡರ ಒಂದು ಆಶಯದಂತೆ ಇವತ್ತು ಇಬ್ಬರು ಮಕ್ಕಳು ಉತ್ತಮ ರೀತಿಯಲ್ಲಿ ಉದ್ಯಮಿಗಳಾಗಿ ಏನಿವತ್ತು ಅವರು ಸಂಪಾದಿಸಿದಂಥ ಆಸ್ತಿಯನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭಾಶಯಗಳನ್ನು ಕೂಡ ಕೊಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತೇಳಿ ಆ ತಾಯಿ ಹೊಸೂರು ಮಾರಮ್ಮ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮಲ್ಲಿನಾಥಪುರದಲ್ಲಿ ಒಂದು ಫಂಕ್ಷನ್ ಹಾಲ್ ಶುರುವಾಗಿದೆ. ಅದರ ಹೆಸರು ಮತ್ತು ವಿವರ ಕೊಡಿ. ಮಲ್ಲಿನಾಥಪುರ, ಹೊಸೂರು ಮಾರಮ್ಮ, ಬೀರೇಶ್ಪುರ ಈ ಫಂಕ್ಷನ್ ಹಾಲು ಉದ್ಘಾಟನೆಯಾಗಿದೆ. ಇವತ್ತು ಫಂಕ್ಷನ್ಗೆ ನಿಮ್ಮ ಇವ್ರು ಬರಬೇಕಾಗಿತ್ತು. ಯಾರು? ರಾಕೇಶ್ ಪಾಪಣ್ಣ ಬರಬೇಕಾಗಿತ್ತು. ಅವ್ರಿಗೂ ಸ್ವಾಗತ ಕೋರಿದ್ದೀರಾ. ಸಂಜೆ ಮೇಲೆ ಅವರು ಬರ್ಬೋದು. ಅವ್ರಿಗೂ ಒಂದು ನೀವು ಬಂದು ಈ ಫಂಕ್ಷನ್ ಹಾಲ್ಗೆ ವಿಶೇಷ ಕೊಡಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮ್ಮ ಮಗನ ಹೆಸರು? ಅಪ್ಪಾಜಿ. ಇವರು ಬೀರೇಶ್. ಸೊ ಇವರು ಈ ಫಂಕ್ಷನನ್ನು ನೋಡ್ಕೊಳ್ತಾರೆ. ಥ್ಯಾಂಕ್ ಯು.